ಯೂಟ್ಯೂಬ್ ನಿಂದ ಪರ್ಚೇಸ್ ಮಾಡಿದ ಮನೆ ಅಂದ್ರೆ ಇಷ್ಟು ಕಮ್ಮಿ ರೇಟ್ಗೆ ನಮ್ಗೆ ಇಷ್ಟು ಚೆನ್ನಾಗಿರೋ ಮನೆ ಸಿಕ್ಕಿದೆ ಅಂತ ಅಂದಾಗ ಚರ್ಚಿಗೆ ಹೋಗ್ತಾ ಇದೀವಿ. ಚರ್ಚ್ ಹೆಸರು ನಿಜವಾಗ್ಲೂ ಗೊತ್ತಿಲ್ಲ. ಇದು 450. ಅಂಡ್ ಇದು ನಮ್ಮ ಮನೆ, ಯೂಟ್ಯೂಬ್ ನಿಂದ ಪರ್ಚೇಸ್ ಮಾಡಿದ ಮನೆ. ಹಂಗ ಆಗ್ಬಿಟ್ಟಿದ್ರೆ ಹೆಂಗ್ ಇರ್ತಿತ್ತಲ್ವಾ ಗಾಯ್ಸ್, ನಿಜವಾಗ್ಲು ನಮ್ಮ ಸ್ವಂತ ಮನೆ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅನ್ನೋಷ್ಟು ಖುಷಿಯಾಗಿದೆ. ಅಂಡ್ ಹಂಗೆ ಮಾತಾಡ್ತಾ ಇದ್ದೀನಿ, ಯೂಟ್ಯೂಬ್ ಇಂದ ದುಡ್ಡು ಬಂದ್ಬಿಟ್ಟು ಈ ತರದೊಂದ್ ಮನೆ ತಕೊಂಡ್ರೆ ಹೆಂಗಿರುತ್ತೆ ಅಂತ. ಅಷ್ಟೊಂದೆಲ್ಲ ಸೀನೇ ಇಲ್ಲ, ಬಟ್ ಇದಂತೂ ಸಖತ್ತಾಗಿದೆ. ಪ್ರೆಸೆಂಟ್ಲಿ ಉಳ್ಕೊಂಡಿರೋ ಮನೆ ಹೇಗಿದೆ ಅಂತ ತೋರಿಸ್ತಾ ಇದೀನಿ ಬನ್ನಿ. ಇದು ನಮ್ ರೂಮು. ಬ್ಯೂಟಿಫುಲ್ ಅಲ್ಲ, ಯಾವುದೇ ವೆಹಿಕಲ್ ಸೌಂಡ್ ಇಲ್ಲ, ಜನಗಳು ಕಿರ್ಚಾಡ್ತಾರೆ ಕೂಗಾಡ್ತಾರೆ ಅನ್ನಂಗಿಲ್ಲ. ಎಷ್ಟು ಪೀಸ್ಫುಲ್ ಆಗಿದೆ ಅಂದ್ರೆ ಓ ಮೈ ಗಾಡ್, ನಿಜವಾಗ್ಲೂ ಇಟ್ಸ್ ಅಮೇಝಿಂಗ್. ರೋಡ್ ಎಲ್ಲ ನೋಡ್ತೀವಿ. ಬೋಗನ್ ವಿಲ್ಲ ತುಂಬಾ ಜಾಸ್ತಿ ಇದೆ ಇಲ್ಲಿ, ಸಕತ್ತಾಗಿ ಕಾಣಿಸುತ್ತೆ. ಕಾರ್ ಪಾರ್ಕಿಂಗ್ ತೊಂದ್ರೆ ಇಲ್ಲ, ಏನಕ್ಕೂ 10 ಪೈಸದ ತೊಂದ್ರೆ ಇಲ್ದೇ ಇರೋ ತರ ಇದೆ. ನಿಜವಾಗ್ಲೂ ನಾವು ಅಷ್ಟೊಂದು ದುಡ್ಡು ಕೊಟ್ಟು ಉಳ್ಕೊಂತ ಇದ್ದಿದ್ದು ಜಸ್ಟ್ ಈ ತರದೊಂದು ರೂಮು, ಒಂದು ಅಟ್ಯಾಚ್ಡ್ ಬಾತ್ರೂಮ್ಗೆನೆ 3,000-4,000 ಸಾವಿರ ಎಲ್ಲ ಕೊಟ್ಟಿದೀವಿ ಒಂದೊಂದ್ ಕಡೆ ನಾವು. ಬಟ್ ಇಷ್ಟು ಹೈಜೀನ್ ಆಗು ಇರ್ತಿರ್ಲಿಲ್ಲ, ಇಷ್ಟು ಪ್ರೀಮಿಯಂ ಆಗು ಇರ್ತಿರ್ಲಿಲ್ಲ ಹೇಳ್ಬೇಕಂದ್ರೆ. ಬಟ್ ಈ ರೂಮು ಮತ್ತೆ ಈ ಮನೆ ಏನಿದೆ ಮಸ್ತ್ ಆಗಿದೆ, ಸಖತ್ ಖುಷಿ ಆಯ್ತು. ಅದ್ರಲ್ಲೂ ನಮ್ಗೆ ಒಬ್ಬೊಬ್ರಿಗೆ ಜಸ್ಟ್ 830 ರೂಪೀಸ್ ತರ ಬೀಳುತ್ತೆ, ಅದು 3 ನೈಟ್ಸ್ಗೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇಷ್ಟು ಕಮ್ಮಿ ರೇಟ್ಗೆ ನಮ್ಗೆ ಇಷ್ಟು ಚೆನ್ನಾಗಿರೋ ಮನೆ ಸಿಕ್ಕಿದೆ ಅಂತ ಅಂದಾಗ, ಮನೆಯಲ್ಲಿ ಕೂತು ಬುಕ್ ಮಾಡಿದಾಗ ನಾವು ಎಲ್ರಿಗೂ ಕನ್ಫ್ಯೂಸ್. ಆಕ್ಚುಲಿ ಏನಪ್ಪ ಇಷ್ಟು ಕಮ್ಮಿ ರೇಟ್ಗೆ ಈ ತರ ಮನೆ ಸಿಕ್ಬಿಟ್ರೆ ನಿಜವಾಗ್ಲೂ ಅದೇನು ನಮ್ಗೆ ಯಾಮರ್ಸ್ತಿದಾರ ಏನು ಅಂತ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಇತ್ತು. ಫಸ್ಟ್ ಬಂದು ಇಲ್ಲಿ ನೋಡ್ಬಿಟ್ಟು ಆಮೇಲೆ ಪೇ ಮಾಡೋಣ ಅಂತ ಅವರು ಕೂಡ ಅದೇ ಹೇಳಿದ್ರು. ನೀವು ಇಲ್ಲಿ ಬಂದು ಚೆಕ್ ಇನ್ ಆದಾಗ ಪೇ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಆಗಿ ಕಾರ್ಡಲ್ಲಿ ಅಮೌಂಟ್ ಕಟ್ ಆಗೋ ತರ ಮಾಡ್ಕೊಂಡಿದ್ವಿ. ಅವರು ಮನೆ ಬಂದು ಚೆಕ್ ಇನ್ ಮಾಡಿ ನೀವು ಮನೆ ನೋಡಿದ್ಮೇಲೆನೆ ಪೇ ಮಾಡಿದ್ರೆ ಆಯ್ತು ಅಂತಾನು ಕೂಡ ಹೇಳಿದ್ರು. ಬಂದು ನೋಡಿದ್ಮೇಲಂತೂ ಫುಲ್ ಶಾಕು, ನಿಜವಾಗ್ಲೂ ಇದು ನಿಜಾನ ಇಲ್ವ ಅಂತ. ಹಂಗಂತ ಹೇಳ್ಬಿಟ್ಟು ಅಷ್ಟು ಕಮ್ಮಿ ರೇಟ್ಗೆ ಅಂತ ಅನ್ಬಿಟ್ಟು ಚೀಪ್ ಆಗಂತೂ ಇಲ್ಲ, ಇಷ್ಟು ಪ್ರೀಮಿಯಂ ಆಗಿದೆ ಅಂತ ಹೇಳಿದೀವಿ ಅಂತ ಅಲ್ಲ. ನೋಡಿ ಎಷ್ಟು ಒಂಥರ ಫಾರಿನ್ ಫೀಲ್ ಕೊಡ್ತಾ ಇದೆ. ಈ ಬೋಗನ್ವಿಲ್ಲ ಎಲ್ಲ ನೋಡ್ಕೊಂಡು ರೋಡ್ ಕೂಡ ಎಲ್ಲ ತುಂಬಾನೇ ಚೆನ್ನಾಗಿದೆ. ಮತ್ತೆ ನಮ್ಗೆ ಏನೇ ಬೇಕು ಅಂತಂದ್ರು ಆಕ್ಸೆಸಿಬಲ್ ಒಂದು 5 to 8 ಕಿಲೋಮೀಟರ್ಸ್ ಅಷ್ಟೇನೆ. ನಾವೇನೇ ಒಂದು ಟೂರಿಸ್ಟ್ ಪ್ಲೇಸ್ ಗಳನ್ನ ನೋಡಕ್ ಹೋಗ್ತೀವಿ ಅಂತಂದ್ರು ಕೂಡ ಅಲ್ಲಿನೂ ನಮ್ಗೆ 5 to 8 ಕಿಲೋಮೀಟರ್. ಮೈನ್ ಆಗಿ ನೀವು ಸೌತ್ ಗೋವಾದಲ್ಲಿ ಹೋಗ್ಬೇಕು ಅಂದಾಗ ಬಾಗ ಬೀಚ್, ಕಾರಂಗೋಡ್ ಬೀಚ್, ಜನರಲಿ ಕಮರ್ಷಿಯಲ್ ಆಗಿರೋ ಪ್ಲೇಸ್ ಗಳಿಗೆ ಹೋಗ್ಬೇಕು ಅಂದ್ರು ಸಹ ಒಂದು 5 to 8 ಕಿಲೋಮೀಟರ್ಸ್ ಆಗುತ್ತೆ ಇದು ಜಾಗ. ಮತ್ತೆ ಪಂಜಿಮ್ಗೂ ಅಷ್ಟೇ ಒಂದು 10 ಕಿಲೋಮೀಟರ್ಸ್ ರೇಂಜ್ ಅಲ್ಲಿ ಹಾಗೆ ಆಗುತ್ತೆ. ಸೊ ಇದೊಂಥರ ಮಿಡಲ್ ಅಲ್ಲಿ ಇದೆ, ಸೊ ಆಕ್ಸೆಸಿಬಲ್. ಸೊ ನಿಮ್ಗೆ ಎಲ್ಲ ಬೀಚ್ಗೂ ಕನೆಕ್ಟಿಂಗ್ ಇದು. ಸೊ ತುಂಬಾ ದೂರದಲ್ಲಿ ಇದೆ ಅಂತ ಅನ್ಕೋಬೇಡಿ. ಸೊ ಇಲ್ಲಿ ಬುಕ್ ಮಾಡ್ಕೊಂಡ್ರೆ ನಿಮ್ಗೆ ನೀವೇ ಆಲ್ಮೋಸ್ಟ್ ಎಲ್ಲರೂ ಬಂದು ಅವರು ರೆಂಟೆಡ್ ವೆಹಿಕಲ್ ಎಲ್ಲ ತಗೊಂಡು ಓಡಾಡೋದು. ಸೊ ನಿಮ್ಗೆ ಬೀಚ್ ಹತ್ರ ಇದ್ರು ಒಂದೇ ಸ್ವಲ್ಪ ಒಂದು 5 ಕಿಲೋಮೀಟರ್ಸ್ ಈಚೆ ಇದ್ರೆ ಒಂದು, ಬಟ್ ಇಲ್ಲಿ ಏನು ನಾಯ್ಸ್ ಇಲ್ಲದೆ ಪೀಸ್ಫುಲ್ ಆಗಿದೆ, ಯಾವ್ದು ಟ್ರಾಫಿಕ್ ನಾಯ್ಸ್ ಇಲ್ಲ, ತುಂಬಾ ಕಮರ್ಷಿಯಲ್ ಆಗಿಲ್ಲ, ಎಲ್ಲರದು ಓನ್ ಮನೆಗಳೇ, ತುಂಬಾ ಪೀಸ್ಫುಲ್ ಆಗಿದೆ. ನೀವು ಇಷ್ಟು ಚಂದಾಗಿರೋದು ನನ್ಗೆ ಯೋಚನೆನೂ ಇಲ್ಲ ಬಿಡಿ. ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ವಾಗತಂ ಸುಸ್ವಾಗತಂ. ಬೆಳಿಗ್ಗೆನೆ ಎದ್ಬಿಟ್ಟು ಎಲ್ಲಾರು ಕೂತ್ಕೊಂಡು ಫ್ರೆಶ್ ಅಪ್ ಆಗ್ಬಿಟ್ಟು ಎಲ್ಲಿಂದ ಎಲ್ಗೋದ್ರೆ ಹತ್ರ ಆಗುತ್ತೆ, ಎಲ್ಲೆಲ್ಲೆಲ್ಲ ಸುತ್ತಾಡ್ಬೋದು, ಹಾಗೆ ಶಾಪಿಂಗ್ ಕೂಡ ಎಲ್ಲೆಲ್ಲ ಮಾಡ್ಬೋದು ಅಂತ ಅನ್ನೋದನ್ನ ನಾವು ಪ್ಲಾನ್ ಮಾಡ್ಕೊಂಡು ಬೇಗ ತಿಂಡಿನ ರೆಡಿ ಮಾಡ್ಕೊಂಡು ತಿನ್ಬಿಟ್ಟು ಹೊರಟ್ವಿ.
ಮೂರ್ ಬೀಚ್ ಇದೆ. ದೊಡ್ಡ ಚರ್ಚ್ ಅನ್ನೋದಕ್ಕೆ ಹೋಗೋಣ. ಎರಡ್ ಚರ್ಚ್ಗೆ ಹೋಗೋಣ. ಒಂದು ಫೋಟೋ ಶೂಟಿಂಗ್ ಚೆನ್ನಾಗುತ್ತೆ. ಜಾಸ್ತಿ ಕಮರ್ಷಿಯಲ್ ಆಗಿರೋ ಚರ್ಚ್ ಇದೆ. ಅಲ್ಲೇ ಸಣ್ಣ ಪುಟ್ಟ ಶಾಪಿಂಗ್ ಗಿಪಿಂಗ್ ಎಲ್ಲ ಇದೆ. ಅಷ್ಟಕ್ಕೆ ಮುಗಿದೋಗುತ್ತೆ ಮಧ್ಯಾಹ್ನ. ಟೈಮ್ ವೇಸ್ಟ್ ಮಾಡಿಲ್ಲ ಅಂದ್ರೆ. ಇವತ್ತೊಂದು ಪ್ಲಾನ್ ಏನೇನ್ ಮಾಡ್ಬೇಕು, ಎಷ್ಟೆಷ್ಟೊತ್ತಿಗೆ ಎಲ್ಲೆಲ್ಲಿ ರೀಚ್ ಆಗ್ಬೇಕು ಅನ್ನೋದೆಲ್ಲ ಆಗಿದೆ, ಪ್ಲಾನಿಂಗ್ ಆಗಿದೆ. ಸೊ ನಾನು ನೆಕ್ಸ್ಟ್ ನಾವು ತಿಂಡಿ ಮಾಡ್ಕೊಂಡು ತಿನ್ಬಿಟ್ಟು ಪಾರ್ಸಲ್ ಕೂಡ ಉಳ್ದಿದೆ, ಅದನ್ನು ಮತ್ತೆ ಬ್ರೆಡ್ ಮತ್ತೆ ಎಗ್ ತರ ಕೇಳಿದೀವಿ, ಅದನ್ನು ಕೂಡ ಟೋಸ್ಟ್ ಮಾಡ್ಕೊಂಡು ತಿನ್ಬಿಟ್ಟು ಹೊರಡ್ತೀವಿ ಬೇಗ. ಅಂಡ್ ಎಲ್ಲ ಹೋಗ್ತೀವಿ, ಏನೇನೆಲ್ಲ ನೋಡ್ತೀವಿ, ನಿಮ್ಗೂ ತೋರಿಸ್ತೀವಿ. ಕಾಯ್ತಾ ಇರಿ. ಐಟಮ್ಸ್ ತಗೊಂಬರಕ್ಕೆ 2 hours ಹೋಗಿದ್ದಾರೆ. 2 hours ಹೋಗಿದೆ 9:45ಗೆ. 9:45 ಸ್ನಾನ ಮಾಡಿ ಮೇಕಪ್ ಮಾಡ್ಕೊಂಡು ಕೂತು ಸಾಕಾಗಿ ಫೋನ್ ಮಾಡಕ್ಕೆ ಅಂತ ಬಂದಿದ್ದೆ ನಾನು. ಅಂಡ್ ಹಾಗಂದು ಬ್ರೇಕ್ಫಾಸ್ಟ್ ಗೆ ಎಗ್ ಮತ್ತೆ ಬ್ರೆಡ್ ಟೋಸ್ಟ್ ಮಾಡ್ಕೊಂತ ಇದೀವಿ. ಅಲ್ಲಾಡ್ಸಿಂಗ್ ಮಾಡಿ ನಂದು ಊಟ ಎಲ್ಲ ಆಯ್ತು. ನಿಮ್ದು ಇನ್ ಸ್ವಲ್ಪ ಟೀ ಉಂಟು, ಹಾಕೊಳ್ಳಿ. ಬ್ರಾಯ್ಲರ್ ಕೋಳಿ ರಮ್ಯಾ ಸೆಕೆ ಅನ್ಕೊಂಡು ಸೆಕೆ ನಿಮ್ಗಾಯ್ತಲ್ವಾ? ಎಲ್ಲಿ ಆರಾಮಾಗಿದ್ದೀವಿ. ಚಳಿ ಎಲ್ಲ ಈ ತರ ಬ್ಲಾಂಕೆಟ್ ಎಲ್ಲ ಹಾಕೊಂಡು ಓಡಾಡಿದ್ರೆ ಹೋದ್ರೆ ಸೆಕೆ ಇರ್ತದೆ. ಇವಾಗ 11:59 ಆಯ್ತು ಎಷ್ಟೆಲ್ಲ ಆಗೋತಿಗೆ. ಇವಾಗ ನಾವು ಚರ್ಚಿಗೆ ಹೋಗ್ತಾ ಇದೀವಿ. ಚರ್ಚ್ ಹೆಸರು ನಿಜವಾಗ್ಲೂ ಗೊತ್ತಿಲ್ಲ. ಮತ್ತೆ ಇನ್ನೇನ್ ಕರ್ಕೊಂಡು ಹೋಗ್ತಾ ಇರೋದು? ಜೀಸಸ್ ಅಂತ ಇದೆ. ದೊಡ್ಡ ಚರ್ಚ್ ಆಗಿರ್ಬೇಕು. ಯೂಶಲಿ ಗೋವಾದಲ್ಲಿ ಕಾಮನ್ ಆಗಿ ಇರೋ ಚರ್ಚ್, ಕಾಮನ್ ಆಗಿ ನೋಡಿರ್ತಾರೆ, ಗೊತ್ತಿರ್ತದೆ, ಗೆಸ್ ಆಗಿರ್ಬೋದು. ದೊಡ್ಡ ಚರ್ಚ್ ಹೋಗ್ತಿದೀವಿ. ಅಲ್ಲಿಂದ ಇನ್ನ ನೆಕ್ಸ್ಟ್ ಒಂದಷ್ಟು ಪ್ಲಾನ್ಸ್ ಇದೆ. ಎಲ್ಲದನ್ನು ಇವತ್ತು ಕಂಪ್ಲೀಟ್ ಮಾಡ್ಲೇಬೇಕು ಅಂತ ಅನ್ಕೊಂಡಿದೀವಿ. ಒಂದೇ ದಿನ ಕರೆಕ್ಟ್ ಆಗಿ ಎಕ್ಸಿಕ್ಯೂಟ್ ಮಾಡಕ್ಕೆ. ಈ ಒಂದು ದಿನದಲ್ಲಿ ಎಲ್ಲದನ್ನು ಆಲ್ಮೋಸ್ಟ್ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡ್ಬೇಕು. ಎಷ್ಟಾಗುತ್ತೆ ಅಂತ ನೋಡೋಣ. ಎಂಡ್ ಆಫ್ ದ ಡೇ ಗೊತ್ತಾಗುತ್ತೆ ಏನೆಲ್ಲ ಆಗುತ್ತೆ ಏನೆಲ್ಲ ಆಗಲ್ಲ ಅನ್ನೋದು. ಚರ್ಚಲ್ಲಿ ಸಿಗೋಣ. ಇಲ್ಲೇ ಕಮ್ಮಿನೋ? ಇಲ್ಲೇ ಕಮ್ಮಿನಾ? ಹ್ಯಾಟ್ ತಗೋತೀನಿ ಅಂತಿದ್ದಲ್ಲ, ತಗೋ. ಅಲ್ಲ ಇಲ್ಲಿ ಬೇಡ, ಅಲ್ಲಿ ಜಾಸ್ತಿ ಹೇರೇ ಬೇಡ ಅಲ್ಲ, ಬೂಡೆ ಮಾಡಿಸ್ಬಿಡ್ಲಾ? Emotional damage. ಫೈನಲಿ ವಿ ಆರ್ ರೀಚ್ಡ್ ಬೆಸಿಲಿಕಾ ಆಫ್ ಬಾಮ್ ಜೀಸಸ್ ಚರ್ಚ್. ಹಾಗೆ ಚರ್ಚ್ ಅಂತೂ ತುಂಬಾನೇ ಬ್ಯೂಟಿಫುಲ್ ಆಗಿದೆ, ಮತ್ತೆ ಫೋಟೋ ಶೂಟ್ ಗಂತೂ ಮಾಡಿಸ್ದಾಗಿದೆ. ಇದ್ರ ಹಿಸ್ಟ್ರಿ ಕೂಡ ತುಂಬಾನೇ ಚೆನ್ನಾಗಿದೆ. ಇದ್ರ ಬಗ್ಗೆ ಬೇಕು ಅಂದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ತಿಳ್ಕೊಳ್ಳಿ. ಅಂಡ್ ಚರ್ಚ್ ನ ಮ್ಯೂಸಿಯಂ ಕೂಡ ಅಲ್ಲಿದು ಹಿಸ್ಟ್ರಿಯನ್ನ ತಿಳ್ಕೊಳ್ಳೋದಕ್ಕೆ ತುಂಬಾನೇ ಹೆಲ್ಪ್ ಆಯ್ತು. ಹಾಗೆ ಇಲ್ಲಿ ಫೋಟೋ ಶೂಟ್ ನ ಮುಗಿಸ್ಕೊಂಡು ಶಾಪಿಂಗ್ ಹೋಗ್ತೀವಿ. ಅದೇ ತೆಗಿಬಹುದು ಅಂತ ಕದ್ದು ತೆಗಿತಾ ಇದೀನಿ. ಕದ್ದು ಕಳ್ಳ. $300. No, 350. One bag 350. And this one is your price. Okay. Add a bag with you or no?
600. No, 500. चर्च के सामने आपको एक गोवा शॉपिंग मॉल मिलेगा. दिस इज अ साउथ शॉपिंग मॉल. यहाँ पे आपको सब चीज मिलेगा. इधर बैग, इयरिंग, ज्वेलरी, ऑल शॉपिंग. ಶಾಪಿಂಗ್ ಆಲ್ ಬ್ಯಾಗ್ ನೀಡೆಡ್ ಐಟಮ್ಸ್. All shopping items. Okay. Channel subscribe. ಎಲ್ಲರೂ ಅದೇ ರೇಟ್. 450. Yeah, real price is 450. The discount price is last is 300. No, it is 500. This is actually 450. Okay. Okay. ಇದು ಕಮ್ಮಿ. ಇದು ಅಕ್ಕ ಇದು ಜಾಸ್ತಿ ಡಿಸ್ಕೌಂಟ್ ಮಾಡ್ತಿದ್ವು. ಇದು ಬೇರೆ ಶಾಪ್ ಬಾರ್ಗೇನ್ ಮಾಡ್ತು. ಅಕ್ಕ ಜಾಸ್ತಿ ಬಾರ್ಗೇನ್ ಮಾಡ್ತು. ಅಕ್ಕ ಜಾಸ್ತಿ ಬಾರ್ಗೇನ್ ಮಾಡಿ दूसरे शॉप पे खड़े मत करो इनको जाते. इतना बार्गेनिंग नहीं करना चाहिए. 550 ಹೇಳಿದ್ರು, ಇದು 3. ಇದು 450. 4 ಹೇಳಿದ್ರು, ಇದು 250. ಇದು 2 ಪೀಸ್ ಅದು 600. ಇದು 550. 550,100 ಕೊಟ್ಟಿದ್ದೀನಿ ಸರ್. ಬಸಾಲಿಕ್ ಚರ್ಚ್ ಅಪೋಸಿಟ್ ಇದೆ. ಇಲ್ಲಿ ಬಂದು ಕಲೆಕ್ಷನ್ ಚೆನ್ನಾಗಿದೆ ನೋಡಿ, ಬಂದು ತಗೊಳ್ಳಿ. ಇದು ಹ್ಯಾಂಡ್ ಕ್ರಾಫ್ಟಿಂಗ್ ತುಂಬಾ ಚೆನ್ನಾಗಿದೆ, ಬಂದು ನೋಡಿ ವಿಸಿಟ್ ಮಾಡಿ. ಥ್ಯಾಂಕ್ ಯು. Okay, welcome. ವೆಲ್ಕಮ್. ಕಮನ್. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಸ್ಟ್ರೀಟ್ ಶಾಪಿಂಗ್ ನ ಮುಗಿಸ್ಕೊಂಡು ಇನ್ನೊಂದು ನೀವೆಲ್ಲಾ ತರ ಶೂಟಿಂಗ್ ಗಳಲ್ಲೂ ನೋಡಿರುವಂತಹ ಚಾಪಲ್ ಹೊರಟ್ವಿ. ಎಲ್ಲರೂ ಒಂದೊಂದ್ ತರ ಆನಿವರ್ಸರಿ ಸೆಲೆಬ್ರೇಟ್ ಮಾಡಿದ್ವಿ. ನಾವು ವಾಟರ್ ಮೆಲನ್ ಕಟ್ ಮಾಡ್ಬಿಟ್ಟು ಬ್ಯೂಟಿಫುಲ್ ಆಗಿ ಒಂದು ಆನಿವರ್ಸರಿ ಸೆಲೆಬ್ರೇಟ್ ಮಾಡಿದ್ವಿ. ಹ್ಯಾಪಿ ಆನಿವರ್ಸರಿ. ಚಪ್ಪಾಳೆ ಹಾಕು. ಚಂಗ್ 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 ಚಂಗ್. ಏನ್ ಬರ ಬಂದವ್ರ ತಿಂತಾರಪ್ಪ ಈ ಕೇಕ್ನು ಸಹ ಜನ. ಹಂಗಿದೆ ಬಿಸ್ಲು. ಇಲ್ಲಿ ರಿನೋವೇಷನ್ ಆಗ್ತಾ ಇದ್ರಿಂದ ಒಳಗಡೆ ಚರ್ಚ್ ಒಳಗಡೆ ನಮ್ಗೆ ಎಂಟ್ರಿ ಇರ್ಲಿಲ್ಲ, ಹಂಗಾಗಿ ಅಲ್ಲಿಂದ ಭಾಗ ಹೊರಟ್ವಿ. ಇವತ್ತು ಸಾಯಂಕಾಲ ಬೀಚ್ ಹತ್ರ ಇದ್ದೀವಿ. ಟೈಮ್ ಸೆನ್ಸ್ ಇಲ್ಲ ಲೇಡೀಸ್ಗೆ, ಇಲ್ಲಾಂದ್ರೆ ಮೊದಲೇ ಇರ್ತಿದ್ವಿ. ಈ ಲೇಡೀಸ್ ಇಬ್ರಿಗೂ ಟೈಮ್ ಸೆನ್ಸ್ ಇಲ್ಲ. ನಮ್ಗೆ ಅಂತ ಟೈಮ್ ಸೆನ್ಸ್ ಇಲ್ಲ, ನಿಮ್ಗೆ ಇಲ್ಲ. ಸ್ವಲ್ಪ ಲೇಡೀಸ್ ಆದ್ಮೇಲೆ ಸ್ವಲ್ಪ ಹೆಚ್ಚು ಎಷ್ಟು ನಿಮಿಷ ಆಗಿರ್ಬೋದು ಪರ್ಚೇಸ್ ಮಾಡಕ್ಕೆ? ಪರ್ಚೇಸ್ ಮಾಡಕ್ಕೆ ಬಾರ್ಗೇನ್ ಮಾಡ್ಬೇಕಲ್ಲ. ಇದಕ್ಕಿಂತ ನಿನ್ನೆ ನಾವು ಅಲ್ಲೋಗಿದ್ವಲ್ಲ ಕೋಲಾ ಬೀಚ್, ಅದೇ ಸಖತ್ತಾಗಿತ್ತಲ್ವಾ ಆಟ ಆಡಕ್ಕೆಲ್ಲ. ಕ್ಲೀನ್ ಆಗಿ, ತುಂಬಾ ಕ್ರೌಡ್ ಇರ್ಲಿಲ್ಲ, ಒಂಥರ ಪೀಸ್ ಆಗಿತ್ತು. ಇಲ್ಲಿ ಸಿಕ್ಕಾಪಟ್ಟೆ ಜನ ಜಗಮಗ ಅಂತ ಇದ್ದಾರೆ. ಇಲ್ಲಿ ಪ್ಯಾರಾಗ್ಲೈಡಿಂಗ್ ಎಲ್ಲ ಇದೆ, ಅದೇನ. ಸೊ ನಾವು ಕೂಡ ಫುಲ್ ಅಡ್ವೆಂಚರಿಂಗ್ ಆಗಿರ್ಬೇಕು ಅನ್ಕೊಂಡ್ಬಿಟ್ಟಿದೀವಿ. ಏನಾದ್ರು ಹೇಳಕ್ ಉಂಟಾ? ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಹೇಳ್ತೀವಿ, ಬನ್ನಿ ನೋಡುವ. ವಿಷಯ ಅಯ್ಯಯ್ಯೋ. ಹೀಗೆ ಬಾಗ ಬೀಚ್ಗೆ ಹೋಗ್ಬಿಟ್ಟು ಆಟ ಆಡದೆ ಬರಕ್ಕಾಗುತ್ತಾ? ಸೊ ಹಂಗೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಆಟ ಆಡಕ್ ಹೋಗೋಣ ಅಂತ ನಾವು ಈಚೆ ರೆಸ್ಟ್ ರೂಮ್ ಹತ್ರ ಬಂದ್ವಿ. ಇಲ್ಲಿ ನಡೀತಾ ಇರೋದ್ ಸ್ಕ್ಯಾಮು, ಇಲ್ಲಿ ಇರೋ ರೂಲ್ಸ್ ಈಗೇನೋ ಗೊತ್ತಿಲ್ಲ. ಬಟ್ ಇಲ್ಲಿ ನಾವು ಸ್ನಾನ ಮಾಡಕ್ಕೆ 30 ರೂಪಾಯಿ ಅಂತ ಮೆನ್ಷನ್ ಮಾಡಿದ್ರೆ, ಡ್ರೆಸ್ ಚೇಂಜ್ ಮಾಡಕ್ಕೂ ಸ್ನಾನ ಮಾಡಕ್ಕೂ ಒಂದೇ ಚಾರ್ಜಸ್ ಅಂತ ಹೇಳ್ತಿದ್ರು.
ಮತ್ತೆ ಬರೋರ ಹತ್ರ ಕೆಟ್ಟದಾಗಿ ತುಂಬಾ ರೂಡ್ ಆಗಿ ಬಿಹೇವ್ ಮಾಡ್ತಾ ಇದ್ರು. ನಾನು ಮಜ್ಜದ್ ಬಿಟ್ಟಿರಲ್ಲ ಹಾರ್ದಿಕ್ ಪಾಂಡ್ಯ ಹಂಗೆ ಇದ್ದೀವಿ ನೋಡಕ್ಕೆ, ಹಂಗೆ ಇದ್ದೀವಿ ನೋಡಕ್ಕೆ. ಹಾರ್ದಿಕ್ ಪಾಂಡ್ಯ ತಮ್ಮ ಚಟ್ನಿ ಮಾಡ್ಬಿಟ್ಲು. ಅಯ್ಯಯ್ಯೋ ಮುಚ್ಚಿನಾಯಿ ಹೊಡೆದ್ಬಿಟ್ಲು ಕಣೋ. ಗುಲಾಬ್ ಜಾಮೂನ್ ಅಲ್ಲ ಗಲ 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 ಅಂತ ಅಲ್ಲಾಡಿ ನೇರಳೆ ಬಂದ್ಬಿಡ್ತು ಕಣ್ರ. ನನ್ ಬಿಟ್ಬಿಟ್ರ ನಾನು ಹೋಗ್ತೀನಿ. ಬೀಚಲ್ಲಿ ಆಟ ಆಡ್ಕೊಂಡು ನಾವು ನೆಕ್ಸ್ಟ್ ಪಾರ್ಟಿ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಫ್ರೆಶ್ ಅಪ್ ಆಗಿ ಪಾರ್ಟಿಗೆ ಹೊರಟ್ವಿ. ಬಟ್ ಅಲ್ಲೋಗಿ ನೋಡಿದ್ರೆ ಪಾರ್ಟಿ ವೈಬೇ ಇರ್ಲಿಲ್ಲ. ನಿಜವಾಗ್ಲೂ ನೋಡಿ ತುಂಬಾ ಶಾಕ್ ಆಯ್ತು. ಹಳೆ ಯಾವ್ದಾದ್ರು ಯೂಟ್ಯೂಬ್ ವಿಡಿಯೋಸ್ಗಳಿದ್ರೆ ತೆಗೆದು ನೋಡಿ ಈ ತರ ಪಾರ್ಟಿ ಹೇಗಿರುತ್ತೆ ಗೋವಾದಲ್ಲಿ ಅಂತ. ಬಟ್ ಇಲ್ಲಿ ಬಂದು ನೋಡಿದಾಗ ಏನೇನು ಇರ್ಲಿಲ್ಲ. ಅಂದ್ರೆ ಗೋವಾ ಫುಲ್ ಟೂರಿಸಂ ಬಿದ್ದೋಗಿದೆ ಅಂತ ಅರ್ಥ. Cheers. ಅಂಡ್ ನಮ್ಮ ಆನಿವರ್ಸರಿ ಸ್ಪೆಷಲ್ ಆಗಿ ನನ್ನ ಅಕ್ಕ ಬಾವ ಕೇಕ್ ನ ತುಂಬಾನೇ ಹುಡುಕಿದ್ರು. ಬಟ್ ಅವ್ರು ಎಕ್ಸ್ಪೆಕ್ಟ್ ಮಾಡಿದಂತಹ ಅಷ್ಟು ದೊಡ್ಡ ಕೇಕ್ ಎಲ್ಲೂ ಸಿಗ್ಲಿಲ್ಲ. ಹಾಗಾಗಿ ಒಂದು ಚಿಕ್ಕ ಸ್ಲೈಸ್ ಅಲ್ಲೇ ನಮ್ಮ ಆನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಂಡು ಅಲ್ಲಿಗೆ ನಮ್ಮ ಆನಿವರ್ಸರಿ ಡೇನ ಮುಗಿಸ್ಕೊಂಡು ಹೊರಟ್ವಿ. ಹಾಗೆ ಆನ್ ದ ವೇ ಗೋವಾದು ಕ್ರಿಕೆಟ್ ಮ್ಯಾಚ್ ನಡೀತಾ ಇತ್ತು. ಅದನ್ನು ಕೂಡ ಸ್ವಲ್ಪ ಹೊತ್ತು ನೋಡ್ಕೊಂಡು ಮನೆಗೆ ಹೊರಟ್ವಿ. ಇದಿಷ್ಟು ಇವತ್ತಿನ ನಮ್ಮ ವಿಡಿಯೋ ಆಗಿತ್ತು. ನೆಕ್ಸ್ಟ್ ಡೇಗೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.